ಬಾದಾಮಿಯಲ್ಲಿ ಚಾಲುಕ್ಯರ ಕಾಲದ ದೇವಸ್ಥಾನದಲ್ಲಿ ಕೆತ್ತಲಾಗಿರುವ ಶಿಲ್ಪಕಲೆಯ ಬಂಡೆಯ ಮೇಲೆ ಈಗ ರೂಪುಗೊಂಡ ಇನ್ನೊಂದು ಯುದ್ಧವೆಂದರೆ ಬತ್ತೀರಪ್ಪನದು. ಉತ್ತರಕೋಟೆಯ ಉತ್ತರ ಗೋಡೆಯ ಮೇಲೆ ಹನುಮಂತನ ಭವ್ಯ ವಿಗ್ರಹವನ್ನು ಕೆತ್ತಲಾಗಿದೆ. ಬತೇರಿಯ ಹತ್ತಿರ ಇರುವ ಕಾರಣ ಈತನನ್ನು ಮತ್ತೀರಪ್ಪ ಎಂದು ಕರೆದಿರಬಹುದು. ಆಧುನಿಕ ಕಟ್ಟಡವು ಈ ಬಂಡೆಯನ್ನು ಆವರಿಸಿ ಗುಡಿಯನ್ನು ನಿರ್ಮಿಸಿದೆ. ವಸ್ತು ಸಂಗ್ರಹಾಲಯ ಭೂತನಾಥ ಕೆರೆಯ ಉತ್ತರದಲ್ಲಿರುವ ಅನತಿ ದೂರದಲ್ಲಿ ಬೆಟ್ಟದ ಅಡಿಯಲ್ಲಿ ಪ್ರಾಚೀನ ಗುಯ್ಯಾಲಯದಂತೆ ಪೂರ್ವ ಆಧುನಿಕ ಕಟ್ಟಡವೇ ಪುರಾತತ್ವ ವಸ್ತು ಸಂಗ್ರಹಾಲಯ. ಇದರ ಪ್ರಧಾನ ಬಾಗಿಲಿನಿಂದ ಇಕ್ಕೆಲೆಗಳಲ್ಲಿ ಬೃಹತ್ಕಾರದ ಶೈವ ದ್ವಾರಪಾಲಕರ ಮೊಗಶಾಲೆಯಲ್ಲಿ ರಾಷ್ಟ್ರಕೂಟ ಮತ್ತು ವಿಜಯನಗರ ಅವಧಿಗೆ ಸಂಬಂಧಿಸಿದ ವೀರಗಲ್ಲುಗಳು ಮತ್ತು ಸತೀಶಿಲೆ ಪ್ರದರ್ಶಿತ ಕಲಾತ್ಮಕ ಶಿಲ್ಪಗಳಿವೆ. ಮೊದಲನೆಯ ಗ್ಯಾಲರಿಯಲ್ಲಿ ಅತ್ಯಂತ ಆಕರ್ಷಕವೂ ಆಗಿರುವ ಭವ್ಯ ಗಾತ್ರದ ಮಕರ ತೋರಣವನ್ನು ಮಧ್ಯಭಾಗದಲ್ಲಿ ಇರಿಸಲಾಗಿದೆ. ಶಿಲೆಯ ಎರಡೂ ಬದಿಗಳಲ್ಲಿ ಬ್ರಹ್ಮ ಮತ್ತು ಮಕರ ತೋರಣವನ್ನು ಕಲಾತ್ಮಕವಾಗಿ ಬಿಡಿಸಿರುವುದು ವಿಶೇಷ. ಜೊತೆಗೆ ಗಣೇಶ ಮಹಿಷಾಸುರಮರ್ದಿನಿಯವರನ್ನು ಕೆತ್ತಲಾಗಿದೆ. 12ನೇ ಶತಮಾನದ ಈ ಕಲಾಕೃತಿಗಳು ತ್ರಿಪುರಾಂತಕ ಶಿವ ಮತ್ತು ಕಲಾರಿ ಶಿವಮೂರ್ತಿಗಳು ಕಲಾಸಕ್ತರಿಂದ ಮಹತ್ವದ್ದಾಗಿವೆ. ಇವು ಚಾಲುಕ್ಯರ ಕಾಲದವು. ಲಭ್ಯವಾದ ಲಜ್ಜೆಗೌರಿ ಶಿಲ್ಪ ಕಲೆಗಳಲ್ಲಿ ಅತ್ಯುತ್ತಮವಾದ ಶಿಲ್ಪಕಲಾಕೃತಿ ಈ ಗ್ಯಾಲರಿಯಲ್ಲಿದೆ. ಇವಳು ಸಂತಾನ ದೇವತೆಯೆಂದು ಪೂಜಿಸಲು ಕಾಣಸಿಗುವ ಐಹೊಳೆಯ ದುರ್ಗಾ ಮತ್ತು ಲಡ್ಕನ್ ದೇವಾಲಯಗಳ ಪುಟ್ಟ ಕೃತಿಗಳು ಆಧುನಿಕ ಕಲಾಕಾರನ ನಿರ್ಮಿತಗಳು. ಒಟ್ಟಾರೆ ಬಾದಾಮಿ ಎಲ್ಲರನ್ನೂ ಕೈಬೀಸಿ ಕರೆದು ಆಕರ್ಷಿಸುವಂಥ ಬಾದಾಮಿಗೆ ಹೋಗಿ ಬಂದರೆ ಸಿಗುವ ಸಂತಸ ನೆಮ್ಮದಿಯ ಮಾತೇ ಬೇರೆ. ತಡ ಮಾಡದೆ ಒಮ್ಮೆ ಪ್ರಯಾಣ ಮಾಡಿ ಈ ದೇವಸ್ಥಾನ ದರ್ಶನ ಪಡೆಯಿರಿ.